ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಇದೇ 23ರಂದು ನಡೆದ ಕೋಲಿ ಕಬ್ಬಲಿಗ ಸಮಾಜದ ಚುನಾವಣೆಯಲ್ಲಿ ಅಕ್ರಮವಾಗಿ ಮತ ಚಲಾಯಿಸಲಾಗಿದೆ ಎಂದು ಆರೋಪಿಸಿ ಸಮಾಜದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದರು. ದೌಲಪ್ಪ ಸುಣಗಾರ್ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ನೀಡದಂತೆ ತಡೆ ಹಿಡಿಯಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಈರಪ್ಪ ನಾಟೇಕರ್, ವಿಜಯಕುಮಾರ್ ಅಣಮಾರ್, ರೇವಪ್ಪ ಚನ್ನೂರ್, ಸುನಿಲ್ ತೋಡಿ, ಶಿವಕುಮಾರ್ ಕಲ್ಲೂರ್, ಶಿವು ಮದ್ರಕ್ಕಿ ಸೇರಿದಂತೆ ಕೋಲಿ ಕಬ್ಬಲಿಗ ಸಮಾಜದ ಮುಖಂಡರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹರ್ಷವರ್ಧನ್ ವಿ ಚಿಮನಕಟ್ಟಿ, ಚಿಂಚೋಳಿ. ಮೊನ್ನೆ ನಡೆದಕ್ಕಂತ ಚುನಾವಣೆಯಲ್ಲಿ ಇದು ಬರೀ ಕೂಲಿ ಕಬ್ಬಲಿಗ ಸಮಾಜದ ಚುನಾವಣೆ ಅಧ್ಯಕ್ಷರ ಆಯ್ಕೆಗಾಗಿ ಬರೀ ಸಮಾಜದವ್ರು ಮಾತಾಡಿರ್ಬೇಕಂತ ಹೇಳಿ ಏನು ಅಂದುಕೊಂಡಿದ್ವು. ಇದರಲ್ಲಿ ಏನಾಗಿದೆಯಪ್ಪ ಅಂದ್ರೆ ಕೆಲವೊಬ್ಬರು, ಅದು ಮುಂದಿನ ದಿನಗಳದಾಗ ನಾವು ಯಾರಂತ ಹೇಳ್ತೀವಿ, ನಾವು ಏನು ಮಾಡಿದಾರ ಅಂದ್ರೆ ಅದರ್ ಕಾಸ್ಟ್ ಅಂದ್ರೆ ಬೇರೆ ಕಾಸ್ಟ್ದವ್ರನ್ನ ಸದಸ್ಯತ್ವ ಮಾಡಿ ಅವರಿಂದ ವೋಟ್ ಹಾಕಿದ್ದಾರೆ. ಕೆಲವೊಂದು ವಿಷಯ ನನ್ನ ಕಿವಿಗೆ ಬಿದ್ದರು. ನನ್ನ ಸಮಾಜದ ವಿಷಯ ಬೇರೆಯವ್ರ ಸಮಾಜದವ್ರು ಅಂದಾಡ್ಕೋಬಾರ್ದು. ಏನಪ್ಪ ಇವ್ರ ಸಮಾಜದವ್ರು ಯಾವಾಗ ನೋಡಿದ್ರು ಬರೀ ಏನೋ ಒಂದು ಒಳ್ಳೇದು ಮಾಡ್ಲಕ್ಕೆ ಹೋದ್ರೆ ಜಗಳ ಆಡೋದೇ ಮಾಡ್ತಾವ ಅನ್ನೋ ಉದ್ದೇಶಕ್ಕೋಸ್ಕರ ಅವತ್ತಿನ ದಿವಸ ಚುನಾವಣೆ ದಿನ ಒಂದು ಚಿಕ್ಕ ಪುಟ್ಟ ಯಾವುದಾದ್ರೂ ನಡೆದ್ರೂ ಕೂಡ ತಲೆಗೆ ಹಾಕೊಳ್ಳೋದಂಗೆ ನಾನು ಔಸ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ಕಿವಿ ಕೊಟ್ಟಿಲ್ಲ. ಒಂದು ವೇಳೆ ಅವತ್ತೇ ಕೊಡೋದಾದ್ರೆ ಇದು ಕೆಟ್ಟ ಹೋಗುತ್ತೆ ಅನ್ನೋ ವಿಚಾರದಿಂದ ನಾನು ತಾಳ್ಕೊಂಡು ಬಂದಿದ್ದೀನಿ. ಸೋಲು ಗೆಲುವು ಏನಾದರೂ ಚಿಂತಿಲ್ಲ, ಅದು ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅವತ್ತು ಇದು ಮಾಡಿದ್ದೀನಿ. ಈ ಪತ್ರಿಕಾ ಮುಖಾಂತರ ನಾನು ನನ್ನ ಅಣ್ಣ ತಮ್ಮಂದಿರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಗೆಲುವು ಯಾವುದು ಶಾಶ್ವತ ಅಲ್ಲ. ನಾವು ಎಲ್ಲರೂ ಒಂದೇ ಏರಿಯಾದಲ್ಲಿ ಒಂದೇ ಓಣಿಯಲ್ಲಿರೋರು. ನೀವು ದಯವಿಟ್ಟು ಕುಡಿದು ತಿಂದು ಈ ಕೆಲಸನ ಮಾಡ್ಲಕ್ಕೆ ಹೋಗ್ಬೇಡ್ರಿ ಅಂತ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಅದ. ಯಾಕಂದ್ರೆ ಸಮಾಜ ಒಂದು ಒಳ್ಳೆ ದಾರಿಗೆ ತರಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಚುನಾವಣೆ ಮಾಡಿದ್ವಿ ಹೊರತು ಇದು ಪಾರ್ಟಿದಲ್ಲ, ಇದು ಪಕ್ಷದಲ್ಲ. ಕುಡಿದು ತಿಂದು ಅಲ್ಲಿ ಜೈ ಇಲ್ಲಿ ಜೈ. ಯಾರಾದ್ರೂ 4 ಜನ ನಿಮ್ಮ ಹತ್ರ ಇರ್ತಿರ್ಬೇಕು, 4 ಜನ ನನ್ನ ಹತ್ರ ನನ್ನ ಪರವಾಗಿ ಚುನಾವಣೆಯಲ್ಲಿ ಓಡಾಡ್ತಿರ್ಬೋದು. ದ್ವೇಷ ಕಟ್ತಿರೋದು ಅಲ್ಲಿಗೆ ಬಿಟ್ಟು ಬಿಡ್ಬೇಕನ್ನೋ ಮಾತನ್ನ ಪತ್ರಿಕಾ ಮುಖಾಂತರ ನಾನು ನಿಮ್ಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಇದೇನು ನಾನು ನಿಮ್ಗೆ ಟಾರ್ಗೆಟ್ ಅಲ್ಲ, ನಿಮ್ಗೆ ಚಾಲೆಂಜ್ ಅಲ್ಲ, ನಿಮಗೆ ಇನ್ನೊಂದು ವಾರ್ನಿಂಗ್ ಅಲ್ಲ. ಇದು ಎಲ್ಲರೂ ನಾವು ಅಣ್ಣ ತಮ್ಮದಿರು ಇರೋದ್ರಲ್ಲಿಂದ ಈ ಕೆಲಸ ಇವು ಯಾವ ಶಾಶ್ವತ ಅಲ್ಲ. ಮೂರು ಮಿಸ್ಗೈಡ್ ಮಾಡ್ತಾರ, ಗೊತ್ತಾಗೋದವ್ರಿಗೆ ಅದರ್ ಕಾಸ್ಟ್ದವ್ರಿಗೆ ತೋಟಿ ಇವ್ರು ಮಾಡ್ತಾರಂದ್ರೆ ಇದೇ ಉದ್ದೇಶ ಇಟ್ಕೊಂಡು ನ್ಯಾಯವಾಗಿ ಈ ಚುನಾವಣೆ ನಡೆದಿಲ್ಲ. ಈ ಚುನಾವಣೆ ಮರು ಚುನಾವಣೆ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ಅದ. ಮುಂದಿನ ದಿನಗಳದಾಗ ಇದಕ್ಕೆ ಏನಾರ ಅಧಿಕಾರಿಗಳಾಗ್ಲಿ, ಸಂಬಂಧಪಟ್ಟವ್ರು, ಇದಕ್ಕೆ ಯಾರನ್ನ ಸಂಬಂಧಪಟ್ಟವ್ರು ಯಾರೇ ಇರಲಿ, ಅವರೆಲ್ಲರಿಗೆ ಕಠಿಣ ಶಿಕ್ಷೆ ಒದಗಿಸೋ ಪ್ರಯತ್ನದಲ್ಲಿ ನಾವು ಸದಾ ಇರ್ತೀವಿ. ಆದ್ರೆ ಮತ್ತೇನದಪ್ಪ ಅಂದ್ರೆ ಇದು ಯಾರ್ಲಿಂತ ಐತಿ, ಇದಕ್ಕೆ ಹಿಂದೆ ಎಷ್ಟು ಮಂದಿ ಬೆಂಬಲಿಗರಾರ ಅವರೆಲ್ಲರಿಗೆ ನಾವು ಹೊರಗೆ ತರ್ತೀವಿ ಮುಂದಿನ ದಿನಗಳಲ್ಲಿ.